ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 1ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 2:18 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6:55 ಇರಲಿದೆ. ನಂತರ ಉಪರಿ ಇರೋದ್ರಿಂದ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ಪೂರ್ವಭಾದ್ರ ನಕ್ಷತ್ರ ಕೂಡ ಈ ದಿನ ಬೆಳಗಿನ ಜಾವ 5:32 ಇರಲಿದೆ. ನಂತರ ಉತ್ತರ ಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 11:40 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಮಧ್ಯಾಹ್ನ 12:24 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:43 ಬೆಳಿಗ್ಗೆ 11:10 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 8:16 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:31 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:09 ಬೆಳಿಗ್ಗೆ 8:36 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ಚಟುವಟಿಕೆಯನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10:18 ರಾತ್ರಿ 11:42 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:19. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಹಾಗಾಗಿನೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ನಮ್ಮ ಉದ್ಯೋಗಕ್ಕೆ, ನಮ್ಮ ಕೆಲಸಕ್ಕೆ, ನಮ್ಮ ಚಟುವಟಿಕೆಗಳಿಗೆ, ನಮ್ಮ ಶ್ರಮಕ್ಕೆ, ನಮ್ಮ ವೃತ್ತಿಗೆ ಈ
ಶನಿ ಕಾರಕನಾಗಿರುವಂಥವನು. ಹಾಗಾಗಿ ನಾವು ಮಾಡುವಂಥ ಕೆಲಸ ಅಂದರೆ ಶನಿ ಪ್ರತಿನಿಧಿಸ್ತಾನೆ. ಆದರೆ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ, ಏಕೆಂದರೆ ಶನಿ ಮಂದ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಯಾರಿಗೆ ತಾಳ್ಮೆ ಇರುತ್ತೆ, ಯಾರು ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಸ್ವಭಾವ ಇರುತ್ತೆ, ಅಂಥವ್ರಿಗೆ ಕೆಲಸಗಳು ನಿಧಾನ ಆಗ್ಬೋದು, ಆದರೂ ಉತ್ತಮವಾದಂಥ ಫಲಿತಾಂಶಗಳನ್ನು ಕೊಡುತ್ತೆ. ಸ್ಥಿರವಾದ ಫಲಿತಾಂಶ, ಶಾಶ್ವತವಾದಂಥ ಫಲಿತಾಂಶ ಸಿಕ್ಕತ್ತೆ. ಹಾಗೆ ನಾವು ಕಲಿಯುವಂತಹ ವಿದ್ಯೆ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ಕೂಡ ಶಾಶ್ವತವಾದಂತಹ ಒಂದು ಫಲಿತಾಂಶನೇ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲ ಇದೆ. ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಸ್ಥಿರವಾಸರ ಒಳ್ಳೆಯ ಅವಕಾಶಗಳನ್ನು ಕೊಡುತ್ತೆ. ನಮ್ಮ ಕಲಿಕೆ ಶಾಶ್ವತವಾಗಿರುತ್ತೆ. ನಮ್ಮ ಜೊತೆಯಲ್ಲೇ ನಮ್ಮ ಕೊನೆಯವರೆಗೂ ಕೂಡ ಆ ಕಲಿಕೆ, ಆ ಜ್ಞಾನ ಸಂಪಾದನೆ ಇದ್ದೇ ಇರುತ್ತೆ. ಆದರೆ ತಾಳ್ಮೆಯಿಂದ ಕಲಿಯುವಂಥದ್ದನ್ನಾಗಲಿ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥದ್ದನ್ನಾಗಲಿ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಕೃಷಿಕರಿಗೂ ಕೂಡ ಅನುಕೂಲತೆಗಳು ಇರುವಂಥ ಸಮಯ ಇದು. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಅದು ಶುಭ ಫಲಿತಾಂಶಗಳಿಂದ ಕೂಡಿರುತ್ತೆ. ಹಾಗಾಗಿ ಈ ದಿನ ಇರುವಂಥ ಗುರುಹೋರದ ಸಮಯ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 8:41 ಈ ಒಂದು ಸಮಯದಲ್ಲಿ ಸ್ವಲ್ಪ ಭಾಗ ಮಾತ್ರ ದುಷ್ಟ ಮುಹೂರ್ತ ಇರುತ್ತೆ, ಅಂದರೆ ಕೆಟ್ಟ ಸಮಯ ಇದೆ. ಇದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಉಳಿದಂತೆ ಗುರುಹೋರ ಚೆನ್ನಾಗಿದೆ. ಇನ್ನು ಗುರುಹೋರ ಈ ದಿನ ಮಧ್ಯಾಹ್ನ 2:26 ಅಪರಾಹ್ನ 3:24 ಹಾಗೆ ರಾತ್ರಿ 9:24 ರಾತ್ರಿ 10:26 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಕೆಲಸಗಳು ಅಷ್ಟು ಬೇಗ ಮುಂದುವರಿಯಲ್ಲ. ಹಾಗಾಗಿನೇ ನಿಮ್ಮ ಪ್ರಯತ್ನಕ್ಕೆ ಫಲಿತಾಂಶಗಳು ನಿಧಾನ ಆಗ್ಬೋದು. ಇದರಿಂದ ತಾಳ್ಮೆ ಕೆಡುವಂಥ ಸಂದರ್ಭಗಳು ಕೂಡ ಬರ್ಬೋದು. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಗ್ಗೆ 6:46 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:29 ಮಧ್ಯಾಹ್ನ 2:26 ಹಾಗೆ ರಾತ್ರಿ 8:21 ರಾತ್ರಿ 9:24 ಶನಿಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಕುಜಹೋರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವೊಂದು ಸಾಹಸ ಕೃತ್ಯಗಳನ್ನು ಮಾಡುವಂಥ ಇಲಾಖೆಗಳಿದೆ. ಮಿಲಿಟರಿ ಇಲಾಖೆ ಇದೆ, ಪೊಲೀಸ್ ಇದೆ, ಅಗ್ನಿಶಾಮಕ ದಳ ಇದೆ. ಇಂಥವರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ. ಏಕೆಂದರೆ ಅವರ ಜೀವನವನ್ನೇ ಪಣವಾಗಿಟ್ಟು ಕೆಲಸ ನಿರ್ವಹಣೆ ಮಾಡುವಂಥವ್ರು. ಅಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ ಕುಜನಿಂದ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ನ್ಯಾಯಾಲಯದ ಪ್ರಕರಣಗಳಲ್ಲೂ ಕೂಡ ಈ ದಿನ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಕುಜನಿಂದ ಈ ಶನಿವಾರ ಉತ್ತಮವಾದಂಥ ಫಲಗಳು ಸಿಕ್ಕುವಂಥದ್ದಿದೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:24 ಅಪರಾಹ್ನ 4:21 ಹಾಗೆ ರಾತ್ರಿ 10:26 ರಾತ್ರಿ 11:29 ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಈ ರವಿಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ರಾಜಕೀಯ ವ್ಯಕ್ತಿಗಳನ್ನು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ಕೂಡ ರವಿಹೋರದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಇಲಾಖೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಬಾಕಿ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಅದು ಕೂಡ ರವಿಹೋರದಲ್ಲಿ ಬೇಡ. ಏಕೆಂದರೆ ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ಅದು ತರಲ್ಲ. ಹಾಗಾಗಿ ಈ ದಿನ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:21 ಅಪರಾಹ್ನ 5:19 ಹಾಗೆ ರಾತ್ರಿ 11:29 ರಾತ್ರಿ 12:31 ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ,
ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ನೀವು ಪಂಚಾಂಗವನ್ನು ಶ್ರವಣ ಮಾಡಿ. ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಕುಂದ ಚತುರ್ಥಿಯನ್ನು ಆಚರಣೆ ಮಾಡುವಂಥ ದಿನ. ಏಕೆಂದರೆ ಈ ದಿನ ಮಧ್ಯಾಹ್ನದ ನಂತರದಲ್ಲಿ ಚತುರ್ಥಿಯ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಸರ್ವ ವಿಘ್ನಗಳು ಕೂಡ ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಪುರಾಣಗಳಲ್ಲೂ ಕೂಡ ಈ ಕುಂದ ಚತುರ್ಥಿಯ ಬಗ್ಗೆ ಉಲ್ಲೇಖಗಳಿದೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡುವ ಮೊದಲು ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ. ಗಣಪತಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬನ್ನಿ. ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ನಾಳೆಯ ದಿನ ಅಂದರೆ ಫೆಬ್ರವರಿ 2ನೇ ತಾರೀಕು ರವಿವಾರದ ದಿನ ವಸಂತ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದನ್ನು ಕೆಲವರು ಶ್ರೀ ಪಂಚಮಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ಪ್ರತಿ ವರ್ಷದ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಲ್ಲಿ ಈ ವಸಂತ ಪಂಚಮಿಯನ್ನು ಆಚರಣೆ ಮಾಡುವಂಥದ್ದು. ಈ ವಸಂತ ಪಂಚಮಿ ಜ್ಞಾನದ ಮಾತೃದೇವತೆಯಾದಂತಹ ಸರಸ್ವತಿ ಆರಾಧನೆಯ ದಿನವೂ ಕೂಡ ಹೌದು. ಆದ್ದರಿಂದ ಇದನ್ನು ಸರಸ್ವತಿ ಪೂಜೆ ಅಂತಲೇ ಕರೆಯುವಂಥದ್ದು ಇದೆ. ಹಾಗಾಗಿ ಈ ಹಬ್ಬವನ್ನು ಆಚರಿಸುವುದರ ಹಿಂದಿನ ಉದ್ದೇಶ ಬಹಳ ವಿಶೇಷವಾಗಿರುವಂಥದ್ದು. ಏನಂದರೆ, ಸರಸ್ವತಿಯನ್ನು ನಾವು ಆರಾಧನೆ ಮಾಡಬೇಕು. ಸರಸ್ವತಿಯ ರೂಪ ಹಾಗೆ ಸರಸ್ವತಿಯ ಪ್ರಭಾವ ಏನಿದೆ ಅನ್ನುವಂಥದ್ದನ್ನು ಆ ದಿನ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಸರಸ್ವತಿಗೆ ಬಹಳಷ್ಟು ಹೆಸರುಗಳಿದೆ. ತಮಗೂ ಕೂಡ ಅದು ಗೊತ್ತಿದೆ. ಕೆಲವರು ವಾಗ್ದೇವಿ ಅಂತಾರೆ, ಕೆಲವರು ವಾಣಿ, ಕೆಲವರು ಗೀರ್ವಾಣಿ, ಕೆಲವರು ಭಾಷಾ, ಕೆಲವರು ಶಾರದಾ, ಕೆಲವರು ವಾಚ ಅಂತಾರೆ, ಕೆಲವರು ಶ್ರೀಶ್ವರಿ ಅಂತಾರೆ, ಕೆಲವರು ವಾಗೀಶ್ವರಿ ಅಂತ ಹೇಳ್ತಾರೆ, ಕೆಲವರು ಬ್ರಾಹ್ಮಿ ಅಂತ ಹೇಳ್ತಾರೆ, ಕೆಲವರು ಸೋಮಲತಾ ಅಂತ ಹೇಳ್ತಾರೆ, ಕೆಲವರು ವಾಗ್ದೇವತೆ ಅಂತ ಹೇಳ್ತಾರೆ, ಕೆಲವರು ಬರೀ ಗೌ ಅನ್ನುವಂಥ ಹೆಸರಿನಿಂದನೇ ಸರಸ್ವತಿಯನ್ನು ಕರೆಯುವಂಥದ್ದಿದೆ. ಏಕೆಂದರೆ ಸರಸ್ವತಿ ದೇವಿಯ ಮಹಿಮೆ ಮತ್ತು ಪ್ರಭಾವ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಋಗ್ವೇದದ 8ನೇ ಮಂತ್ರದ ಪ್ರಕಾರ ವಾಗ್ದೇವಿ ಸೌಮ್ಯ ಗುಣಗಳ ಸ್ತ್ರೀ ಅಂತಲೇ ವರ್ಣಿಸಿದ್ದಾರೆ. ಹಾಗೆ ಎಲ್ಲ ದೇವರುಗಳ ರಕ್ಷಕನಾಗಿ ಬ್ರಹ್ಮಾಂಡದ ಸೃಷ್ಟಿಗೆ ಕೂತಂತಹ ಬ್ರಹ್ಮನಿಗೆ ಕೈ ಜೋಡಿಸಿದ್ದಂಥವಳು. ಹಾಗಾಗಿನೇ ಈ ಬ್ರಹ್ಮಾಂಡದ ಸೃಷ್ಟಿ ಕೂಡ ವಾಗ್ದೇವಿಯ ಕೆಲಸ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿದೆ. ಹಾಗೆ ಇಡೀ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಅಧೀಕ್ಷಕ ವಾಗ್ದೇವಿಯನ್ನು ಸಂತೋಷಪಡಿಸಿದ ನಂತರವೇ ಮನುಷ್ಯ ಪ್ರಪಂಚದ ಎಲ್ಲ ಸಂತೋಷಗಳನ್ನು ಅನುಭವಿಸ್ತಾನೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಆದ್ದರಿಂದಲೇ ಅವನ ಅನುಗ್ರಹದಿಂದ ಮನುಷ್ಯ ಜ್ಞಾನವಂತನಾಗ್ತಾನೆ, ವಿಜ್ಞಾನಿಯಾಗ್ತಾನೆ, ಶ್ರೇಷ್ಠ ಮಹರ್ಷಿಯಾಗಿ ಇರ್ತಾನೆ. ಹಾಗಾಗಿನೇ ಆ ಮಹರ್ಷಿ ಬ್ರಹ್ಮರ್ಷಿಯಾಗುವಂಥದ್ದು ಈ ಕಾರಣದಿಂದನೇ. ಹಾಗಾಗಿ ಈ ದಿನ ವಸಂತ ಪಂಚಮಿಯ ದಿನ ಸರಸ್ವತಿಯನ್ನು ಆರಾಧನೆ ಮಾಡಬೇಕು. ಇಲ್ಲಿ ಸರಸ್ವತಿಯನ್ನು ಪೂಜಿಸುವ ಮೊದಲು ಗಣಪತಿಯ ಪೂಜೆ ಆಗಬೇಕು. ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗಣಪತಿಗೆ ಪೂಜೆಯನ್ನು ನೆರವೇರಿಸಿ ನಂತರ ತಾಯಿ ಶಾರದೆಯನ್ನು ಆಹ್ವಾನಿಸಿ ಶಾರದೆಗೂ ಕೂಡ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಬೇಕು. ಅದರಲ್ಲೂ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥವ್ರು ವಿದ್ಯಾರ್ಥಿಗಳು, ಕಲಿಕಾರ್ಥಿಗಳು ವಿಶೇಷವಾಗಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ಪೂಜೆಯನ್ನು ಮಾಡಬೇಕು, ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು. ಇದು ಬಹಳ ಮುಖ್ಯ. ಏಕೆಂದರೆ ನಿಮಗೆ ಸರಸ್ವತಿಯ ಅನುಗ್ರಹ ಉಂಟಾಗಬೇಕು. ನೀವು ಹೊಸ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಹಾಗೆ ನೀವು ಓದಿದ್ದು ನಿಮ್ಮ ನೆನಪಿನಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಈ ದಿನ ಸರಸ್ವತಿಯ ಆರಾಧನೆ ಬಹಳ ಮುಖ್ಯ. ಸರಸ್ವತಿಯ ಪೂಜೆ ಬಹಳ ಮುಖ್ಯ. ಹಾಗೆ ಪೂಜಾ ಸಮಯದಲ್ಲಿ ಶ್ರೀ ಹ್ರೀಂ ಸರಸ್ವತಿ ಸ್ವಾಹ ಅನ್ನುವಂಥ ಅಷ್ಟಾಕ್ಷರ ಮಂತ್ರದೊಂದಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಇಲ್ಲಿ ಸರಸ್ವತಿಗೆ ಇಷ್ಟವಾದಂತಹ ಹೂಗಳಿಂದ ವಿಶೇಷವಾಗಿ ಅಲಂಕಾರ ಮಾಡುವಂಥದ್ದು, ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು ಬಹಳ ಮುಖ್ಯ. ಹಾಗೆ ಸರಸ್ವತಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ತುಂಬ ಇಷ್ಟ. ಕೆಲವರಿಗೆ ನೋಡಿ ವಾಕ್ಚಾತುರ್ಯ ಚೆನ್ನಾಗಿರುತ್ತೆ. ಅದಕ್ಕಾಗಿಯೇ ಅವರಿಗೆ ಹೇಳ್ತಾರೆ ಸರಸ್ವತಿ ಅವಳ ನಾಲಿಗೆಯ ಮೇಲೆ ನಲಿದಾಡ್ತಾ ಇದ್ದಾಳೆ ಅನ್ನುವಂಥ ಒಂದು ವಿಚಾರವನ್ನು.
ಅಂದರೆ ಅಷ್ಟರ ಮಟ್ಟಿಗೆ ನಿರರ್ಗಳವಾಗಿ ಮಾತಾಡುವಂಥದ್ದು. ಹಾಗೆ ಅವರು ಏನು ಓದಿದ್ದಾರೋ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಧಾರಣ ಶಕ್ತಿ ಬಹಳ ಅದ್ಭುತವಾಗಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಬೇಕೇ ಬೇಕು. ಏಕೆಂದರೆ ನೀವು ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಓದಿದ್ದು ಮನನ ಆಗಬೇಕು, ಮನನ ಆಗಿದ್ದು ಸ್ಮರಣ ಆಗಬೇಕು. ಇದು ಬಹಳ ಮುಖ್ಯ. ಹಾಗಾಗಿನೇ ಈ ದಿನ ಸರಸ್ವತಿಯನ್ನು ಪೂಜೆ ಮಾಡಿ. ಹಾಗೆ ಸರಸ್ವತಿ ಅಂತ ಹೇಳಿದ್ರೆ ಮತ್ತೊಂದು ಅಂಶ ನಮ್ಮ ಗಮನಕ್ಕೆ ಬರುತ್ತೆ. ಅದೇನೆಂದರೆ ಸರಸ್ವತಿ ಜ್ಞಾನದ ಜೊತೆಗೆ ಸಂಗೀತವನ್ನು ಕೂಡ ಪ್ರತಿನಿಧಿಸುವಂಥವಳು. ಹಾಗಾಗಿನೇ ಈ ದಿನ ಸಂಗೀತ ಸೇವೆಯನ್ನು ಮಾಡುವ ಮೂಲಕ ಭಗವತಿಗೆ ಗಂಧ, ಪುಷ್ಪ, ಪತ್ರೆ, ಧೂಪ, ದೀಪ ಮುಂತಾದವುಗಳನ್ನು ಅರ್ಪಿಸಬೇಕು. ಇನ್ನು ನಮ್ಮ ಮನೆಯಲ್ಲಿರುವಂಥ ಪುಸ್ತಕಗಳಲ್ಲಿ, ಪವಿತ್ರ ಗ್ರಂಥಗಳಲ್ಲಿ, ಹಾಗೆ ಲೇಖನ ಸಾಮಗ್ರಿಗಳಲ್ಲಿ ಸರಸ್ವತಿ ವಾಸ ಮಾಡ್ತಾ ಇದ್ದಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ನೀವು ಬಳಸುವಂಥ ಪುಸ್ತಕಗಳನ್ನು ಪೂಜಿಸಬೇಕು. ಹಾಗೆ ಈ ಸರಸ್ವತಿ ದೇವಿಯನ್ನು ಪೂಜೆ ಮಾಡುವಾಗ ಹೆಚ್ಚಿನ ವಸ್ತುಗಳು ಬಿಳಿಯ ಬಣ್ಣದಲ್ಲಿರಬೇಕು. ಅದರಲ್ಲೂ ಬಿಳಿಯ ಬಣ್ಣದ ಹೂಗಳಿಂದ ಸರಸ್ವತಿಯನ್ನು ಪೂಜೆ ಮಾಡಿದ್ರೆ ಬಹಳ ಬೇಗ ಒಲಿತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ಹಾಲು, ಮೊಸರು, ಬೆಣ್ಣೆ, ಅಕ್ಕಿ, ಬಿಳಿ ಎಳ್ಳಿನ ಲಡ್ಡುಗಳನ್ನಾಗಲಿ, ಕಬ್ಬು, ಕಬ್ಬಿನ ರಸ, ಮಾಗಿದ ಬೆಲ್ಲ, ಜೇನುತುಪ್ಪ, ಬಿಳಿ ಶ್ರೀಗಂಧ, ಬಿಳಿ ಹೂಗಳು, ಬಿಳಿಯ ಉಡುಗೆ, ಬಿಳಿಯ ಅಲಂಕಾರ, ಹಾಗೆ ಸಕ್ಕರೆ, ಮೋದಕ, ಮಾಗಿದ ಬಾಳೆಹಣ್ಣು, ದ್ವಿದಳ ಧಾನ್ಯಗಳು, ತೆಂಗಿನಕಾಯಿ, ತೆಂಗಿನ ನೀರು, ಶ್ರೀಫಲ, ಬದರಿ ಫಲ ಇತ್ಯಾದಿ ವಸ್ತುಗಳನ್ನು ಈ ದಿನ ಸರಸ್ವತಿಗೆ ನೈವೇದ್ಯ ರೂಪದಲ್ಲಿ ಅರ್ಪಣೆ ಮಾಡಬಹುದು. ಇನ್ನು ಈ ವಸಂತ ಪಂಚಮಿ ಬಹಳ ವಿಶೇಷವಾದಂಥ ಒಂದು ಪರ್ವಕಾಲ. ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ಶ್ರೀಮನ್ನಾರಾಯಣ ವಾಲ್ಮೀಕಿಗೆ ಸರಸ್ವತಿಯ ಮಂತ್ರವನ್ನು ಉಪದೇಶ ಮಾಡಿದ್ರು ಅನ್ನುವಂಥದ್ದು ಇದೆ. ಹಾಗಾಗಿನೇ ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನು ಬರೀಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ವ್ಯಾಸ, ವಸಿಷ್ಠ, ವಿಶ್ವಾಮಿತ್ರ ಮುಂತಾದ ಋಷಿ ಮುನಿಗಳು ಕೂಡ ಅವರ ಆಧ್ಯಾತ್ಮಿಕ ಅಭ್ಯಾಸದಿಂದ ಮಾತ್ರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಭಗವತಿ ಸರಸ್ವತಿಯನ್ನು ಸಂತೃಪ್ತಿಗೊಳಿಸಿ ವಿಶ್ವ ವಿಜಯ ಅನ್ನುವಂಥ ಸರಸ್ವತಿಯ ರಕ್ಷಾ ಕವಚದ ರಕ್ಷಣೆಯ ವರವನ್ನು ಕೂಡ ಪಡ್ಕೊಂಡಿದ್ರು. ಹಾಗಾಗಿ ಭಗವತಿ ಸರಸ್ವತಿಯ ಈ ಅದ್ಭುತ ವಿಶ್ವ ವಿಜಯ ರಕ್ಷಾ ಕವಚವನ್ನು ಧರಿಸಿ ಮುನಿಗಳು ಸಾಧನೆಯನ್ನು ಮಾಡಿದ್ರು. ಸಂಪತ್ತಿನ ಮೂಲವೇ ವಿದ್ಯೆ ಅನ್ನುವಂಥದ್ದನ್ನು ಋಷಿ ಮುನಿಗಳು ತಿಳ್ಕೊಂಡಿದ್ರು. ಹಾಗಾಗಿನೇ ಅವರಿಗೆ ಅಷ್ಟೊಂದು ವಿದ್ಯೆ ಸಿದ್ಧಿಸಿತ್ತು, ಅಷ್ಟೊಂದು ಜ್ಞಾನ ಸಂಪಾದನೆ ಆಗಿತ್ತು. ಹಾಗಾಗಿನೇ ಈ ದಿನ ವಿಶೇಷವಾಗಿ ಸರಸ್ವತಿಯ ಪೂಜೆಯನ್ನು ಮಾಡಿ. ಅದರಲ್ಲೂ ವೇದಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಗೀತೆ ಇತ್ಯಾದಿ ಧರ್ಮ ಗ್ರಂಥಗಳಲ್ಲಿ ಸರಸ್ವತಿ ನೆಲೆಸಿದ್ದಾಳೆ ಅನ್ನುವಂಥದ್ದಿರೋದ್ರಿಂದ ಈ ದಿನ ಪವಿತ್ರ ಗ್ರಂಥಗಳನ್ನು ಪೂಜೆ ಮಾಡಬೇಕು. ಅದರಲ್ಲೂ ಪವಿತ್ರ ಸ್ಥಳದಲ್ಲಿ ಇವುಗಳನ್ನು ಇಟ್ಟು ಸರಸ್ವತಿಗೆ ಪೂಜೆಯನ್ನು ನೆರವೇರಿಸಬೇಕು. ಹಾಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದಿನ ಸರಸ್ವತಿ ದೇವಿಯ ವ್ರತ ಪೂಜೆಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ತಮಗೆ ಗೊತ್ತಿರೋ ಹಾಗೆ ಈ ವಸಂತ ಪಂಚಮಿಯ ದಿನ ಸರಸ್ವತಿ ಪೂಜೆಗೆ ವಿಶೇಷವಾದಂತಹ ಮಹತ್ವ ಇದೆ. ಈ ದಿನ ಜನ ಭಕ್ತಿಯಿಂದ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡ್ತಾರೆ. ಅದರಲ್ಲೂ ಈ 12 ರಾಶಿಯವರು ರಾಶಿಗೆ ಅನುಗುಣವಾಗಿ ಪೂಜೆಯನ್ನು ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ನೀವು ಅಂದುಕೊಂಡಂತಹ ಜ್ಞಾನ ಸಂಪಾದನೆ ಆಗುತ್ತೆ, ಕಲಿತದ್ದು ನೆನಪಿನಲ್ಲಿ ಉಳಿಯುತ್ತೆ. ಹಾಗಾಗಿನೇ ಈ ಸರಸ್ವತಿಯನ್ನು ನಾವು ಒಲಿಸ್ಕೊಳ್ಬೇಕು. ಸರಸ್ವತಿಯ ಅನುಗ್ರಹ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ಈ ದಿನ ವಿಶೇಷವಾಗಿ ಸರಸ್ವತಿಯನ್ನು ಆರಾಧನೆ ಮಾಡಿ. ಹಾಗಾಗಿನೇ ಈ ಶ್ರೀ ಪಂಚಮಿ, ವಸಂತ ಪಂಚಮಿ, ಜ್ಞಾನದಾತೆ ಸರಸ್ವತಿಯ ಆರಾಧನೆ ಮಾಡುವಂಥ ಒಂದು ವಿಶೇಷ ದಿನ. ಇಲ್ಲಿ ಈ ವಸಂತ ಪಂಚಮಿ ಹಬ್ಬವನ್ನು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಆಚರಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಪಂಜಾಬ್ನಲ್ಲಿ, ಬಿಹಾರದಲ್ಲಿ ಆಚರಣೆ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಪ್ರತಿ ಮನೆಯಲ್ಲೂ ಕೂಡ ಸರಸ್ವತಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡುವಂಥ ಕ್ರಮ ರೂಢಿಯಲ್ಲಿದೆ. ಇಲ್ಲಿ ಈ ವಸಂತ ಪಂಚಮಿಯ ಮುಹೂರ್ತ ಫೆಬ್ರವರಿ 2ನೇ ತಾರೀಕು ಮಾಘ ಶುದ್ಧ ಪಂಚಮಿಯ ತಿಥಿ ಆರಂಭ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಈ ಮುಹೂರ್ತ ಆರಂಭ ಆಗುತ್ತೆ. ಅಂದರೆ ರವಿವಾರ ಬೆಳಿಗ್ಗೆ 9:13 ಆರಂಭ ಆಗಿ ಸೋಮವಾರದ ದಿನ ಅಂದರೆ ಫೆಬ್ರವರಿ 3ನೇ ತಾರೀಕು ಬೆಳಿಗ್ಗೆ 6:52 ಈ ಮುಹೂರ್ತ ಮುಕ್ತಾಯ ಆಗುತ್ತೆ. ಹಾಗೆ ಈ ಪೂಜಾ ಸಮಯ ಯಾವುದು ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿದ್ರೆ
ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ ಪೂಜಾ ಅವಧಿ ಇರುತ್ತೆ. ಒಟ್ಟು 3 ಗಂಟೆ 20 ನಿಮಿಷಗಳ ಅವಧಿಯಲ್ಲಿ ಸರಸ್ವತಿಯನ್ನು ಪೂಜೆ ಮಾಡಿದ್ರೆ ಸರಸ್ವತಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ನಿಮ್ಮ ಜನ್ಮ ರಾಶಿಗೆ ಅನುಗುಣವಾಗಿ ಸರಸ್ವತಿಯ ಪೂಜೆಯನ್ನು ಮಾಡಿ. ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ವಿಶೇಷವಾಗಿ ಮುನ್ನಡೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಮೇಷರಾಶಿಯವರು ಈ ದಿನ ಸರಸ್ವತಿಯನ್ನು ಪೂಜೆ ಮಾಡುವಾಗ ಸರಸ್ವತಿ ಕವಚ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಅದರಲ್ಲೂ ಹರಿದ್ರಾನ್ನ ಅಂದರೆ ಅರಿಶಿನ ಬೆರೆಸಿದ ಅನ್ನದ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು. ಇದರಿಂದ ನಿಮ್ಮ ಆಸೆಗಳು ನೆರವೇರುತ್ತೆ, ಜ್ಞಾನ ಸಂಪಾದನೆ ಆಗುತ್ತೆ. ಹಾಗೆ ಈ ದಿನ ಸರಸ್ವತಿಯನ್ನು ನೀವು ಬಿಳಿಯ ಹೂಗಳಿಂದ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿಯವರು ವಸಂತ ಪಂಚಮಿಯ ದಿನ ಪೂಜೆ ಮಾಡುವಾಗ ಬಿಳಿಯ ಶ್ರೀಗಂಧ ಮತ್ತು ಬಿಳಿಯ ಹೂಗಳನ್ನು, ಶ್ವೇತ ಪುಷ್ಪಗಳನ್ನು ತಾಯಿಗೆ ಅರ್ಪಣೆ ಮಾಡಬೇಕು. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತೆ, ನಿಮ್ಮ ಆಸೆಗಳು ನೆರವೇರುತ್ತೆ, ಕೆಲಸದಲ್ಲಿ ಒಂದು ಇಚ್ಛಾಶಕ್ತಿ ಬರುತ್ತೆ, ವಿಲ್ ಪವರ್ ಹೆಚ್ಚಾಗುತ್ತೆ. ಹಾಗೆ ಕೆಲಸ ನಿಮಗೆ ಒಂದು ಏಳಿಗೆಯನ್ನು ತಂದುಕೊಡುತ್ತೆ. ಹಾಗಾಗಿ ನಿಮ್ಮ ಜ್ಞಾನದ ಮೂಲಕ ಸಂಪಾದನೆ ಮಾಡಿಕೊಳ್ಳುವಂಥ ಅವಕಾಶಗಳು ನಿಮಗೆ ಹೆಚ್ಚು ಹೆಚ್ಚು ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿಯವರು ಸರಸ್ವತಿ ವಿದ್ಯಾದೇವತೆ ಆಗಿರೋದ್ರಿಂದ ಈ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸರಸ್ವತಿ ದೇವಿಗೆ ಸಮರ್ಪಣೆ ಮಾಡಿಬಿಡಿ. ಅದರಲ್ಲೂ ಮನೆಯಲ್ಲಿ ಇರುವಂಥ ಪವಿತ್ರ ಗ್ರಂಥಗಳನ್ನಾಗಲಿ, ನೀವು ಬಳಸುವಂತಹ ಪುಸ್ತಕಗಳನ್ನಾಗಲಿ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ, ವಿದ್ಯಾರ್ಥಿಗಳಿದ್ದರೆ ಅವರು ಬಳಸುವಂಥ ಪುಸ್ತಕಗಳು, ಲೇಖನ ಸಾಮಗ್ರಿಗಳು, ಇದನ್ನು ನೀವು ಇಟ್ಟು ಪೂಜೆ ಮಾಡಿ. ಅದರಲ್ಲೂ ವಿಶೇಷವಾಗಿ ಸರಸ್ವತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳೋದ್ರಿಂದ, ಬಿಳಿಯ ವಸ್ತ್ರವನ್ನು ಧರಿಸಿ ಪೂಜೆ ಮಾಡೋದರಿಂದ ನಿಮಗೆ ಉತ್ತಮ ಪೂಜಾ ಫಲ ಲಭ್ಯವಾಗುತ್ತೆ. ಜೀವನದಲ್ಲಿ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳ ಬೇಗ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ, ಉತ್ತಮ ಫಲಿತಾಂಶಗಳೇ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಚಂದ್ರ ಅಧಿಪತಿಯಾಗಿರೋದ್ರಿಂದ ಈ ದಿನ ವಸಂತ ಪಂಚಮಿಯ ದಿನ ತಾಯಿಗೆ ಹಳದಿ ಹೂಗಳನ್ನು ಸಮರ್ಪಣೆ ಮಾಡಬೇಕು. ಅದರಲ್ಲೂ ಸಂಪಿಗೆ ಹೂ ಅಂದರೆ ತಾಯಿಗೆ ತುಂಬ ಇಷ್ಟ. ಹಾಗಾಗಿನೇ ಈ ದಿನ ಹಳದಿ ವಸ್ತ್ರವನ್ನು ಧರಿಸಿ ತಾಯಿಗೆ ಪೂಜೆ ಮಾಡುವಂಥದ್ದು. ಹಾಗೆ ತಾಯಿಗೆ ಕೇಸರಿ ದಳಗಳನ್ನು ಬಳಸಿ ಸಿದ್ಧಪಡಿಸಿರುವಂತಹ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ಹಾಗೆ ಹಳದಿ ಹಣ್ಣುಗಳಿಂದ ನೈವೇದ್ಯವನ್ನು ಮಾಡಬೇಕು, ತಾಯಿಗೆ ಅರ್ಪಿಸಬೇಕು. ಇದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ತಾಯಿಯ ಅನುಗ್ರಹ ಉಂಟಾಗುತ್ತೆ, ಗುರುಗಳ ಆಶೀರ್ವಾದ ಬಹಳ ಬೇಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಗುರು ಮುಖೇನ ಕಲಿಯುವಂಥ ಎಲ್ಲ ವಿದ್ಯೆಗಳು ಕೂಡ ನಿಮಗೆ ಸಿದ್ಧಿಸುತ್ತೆ. ಇನ್ನು ಸಿಂಹರಾಶಿಯವರಿಗೆ ಅಧಿಪತಿ ರವಿ ಆಗಿರೋದ್ರಿಂದ ನೀವು ಸರಸ್ವತಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ನೀವು ಕೈಗೊಳ್ಳುವಂಥ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಿಮಗೆ ಪ್ರಗತಿ ಇರುತ್ತೆ. ಜೊತೆಗೆ ಉದ್ಯೋಗಸ್ಥರಿಗೆ ನೋಡಿ ಒಳ್ಳೆಯ ವಾತಾವರಣ ಸಿಕ್ಕತ್ತೆ, ಬಡ್ತಿ ಸಿಕ್ಕುವಂಥದ್ದು. ಹಾಗೆ ನಿಮಗೆ ವ್ಯಾಪಾರದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಲಾಭ ಉಂಟಾಗುತ್ತೆ. ಒಂದು ಕಡೆ ವ್ಯಾಪಾರ ಮಾಡ್ತಾ ಇದ್ದರೆ ಅದನ್ನು ವಿಸ್ತರಣೆ ಮಾಡುವಂಥ ಅವಕಾಶಗಳು ನಿಮಗೆ ಹೆಚ್ಚು ಹೆಚ್ಚು ಒದಗಿ ಬರುತ್ತೆ. ಇನ್ನು ಕನ್ಯಾ ರಾಶಿಯವರು ಈ ವಸಂತ ಪಂಚಮಿಯ ದಿನ ಬಡ ಮಕ್ಕಳಿಗೆ ಪುಸ್ತಕವನ್ನು, ಲೇಖನ ಸಾಮಗ್ರಿಯನ್ನು ನೀಡಬೇಕು. ಮಕ್ಕಳ ಓದಿಗೆ ನೀವು ವಿಶೇಷವಾಗಿ ಪ್ರೋತ್ಸಾಹವನ್ನು ಕೊಡಬೇಕು. ಹಾಗಾಗಿ ಈ ಸರಸ್ವತಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡೋದರಿಂದ ನಿಮಗೆ ವಿಶೇಷ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ಬಿಳಿಯ ಹೂಗಳಿಂದ, ಅದರಲ್ಲೂ ಮಲ್ಲಿಗೆ, ಜಾಜಿ ಇತ್ಯಾದಿ ಹೂಗಳಿಂದ ಈ ದಿನ ತಾಯಿಯನ್ನು ಅರ್ಚಿಸಬೇಕು ಅನ್ನುವಂಥದ್ದಿದೆ. ಇದರಿಂದ ನಿಮಗೆ ಬಹಳ ಬೇಗ ಪೂಜಾ ಫಲ ಲಭ್ಯವಾಗುತ್ತೆ. ಇನ್ನು ತುಲಾ ರಾಶಿಯವರು ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿರೋದ್ರಿಂದ ತಾಯಿ ಸರಸ್ವತಿಗೆ ಬಿಳಿಯ ಬಣ್ಣದ ವಸ್ತುಗಳನ್ನು ಈ ದಿನ ಬಳಸಬೇಕು. ಹಾಗೆ ಬಿಳಿಯ ಬಣ್ಣದ ಹಣ್ಣುಗಳಿಂದ ನೈವೇದ್ಯವನ್ನು ಮಾಡಬೇಕು. ಜೊತೆಗೆ ಬಡವರಿಗೆ ಬಿಳಿಯ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಆದಷ್ಟು ಈ ದಿನ ನೀವು ಬಿಳಿಯ ಬಣ್ಣವನ್ನು ಧರಿಸುವಂಥದ್ದು ತುಂಬ ಸೂಕ್ತ. ಇದರಿಂದ ನಿಮ್ಮ ಆಸೆಗಳು ನೆರವೇರುತ್ತೆ, ನಿಮಗೆ ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ವೃಶ್ಚಿಕ ರಾಶಿಯವರು ವಸಂತ ಪಂಚಮಿಯ ದಿನ ಸರಸ್ವತಿಗೆ ಕೆಂಪು, ಹಳದಿ ಬಣ್ಣದ ಹೂಗಳಿಂದ ಪೂಜೆಯನ್ನು ಮಾಡಬೇಕು. ಹಾಗೆ ನೀವು ಕೂಡ ಕೆಂಪು, ಹಳದಿ ಬಣ್ಣದ ಉಡುಪನ್ನು ಧರಿಸಿ ಪೂಜೆ ಮಾಡೋದರಿಂದ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ಹಾಗೆ
ಸಾಹಸ ಕೃತ್ಯಗಳನ್ನು ಮಾಡುವಂಥವ್ರು, ಅಡ್ವೆಂಚರಸ್ ಆಗಿರುವಂಥವ್ರಿಗೂ ಕೂಡ ಇದು ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಧನುರಾಶಿಯವರು ನಿಮ್ಮ ರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಈ ದಿನ ಹಳದಿ ಬಣ್ಣದ ವಸ್ತುಗಳನ್ನು ಸರಸ್ವತಿಗೆ ನಿವೇದನೆ ಮಾಡ್ಬೋದು. ಅದರಲ್ಲೂ ಹಳದಿ ಬಣ್ಣದ ಹಣ್ಣುಗಳಿಂದಾಗಲಿ ಅಥವಾ ಈ ದಿನ ಪಾಯಸವನ್ನು ತಾಯಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡೋದ್ರಿಂದ ನಿಮಗೆ ನೀವು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ದಿನ ಸರಸ್ವತಿಯನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಎಳ್ಳು ಮಿಶ್ರಿತ ಹರಿದ್ರಾನ್ನವನ್ನು ನೈವೇದ್ಯ ಮಾಡಬೇಕು. ಹಳದಿ ಬಣ್ಣದ ವಸ್ತುಗಳನ್ನು ಈ ದಿನ ಬಡಬಗ್ಗರಿಗೆ ದಾನವನ್ನು ಮಾಡಬೇಕು. ಅದರಲ್ಲೂ ಗುರು ಸೇವೆಯನ್ನು ಮಾಡಬೇಕು ಈ ದಿನ. ಹಾಗಾಗಿನೇ ಸರಸ್ವತಿಯ ಅನುಗ್ರಹ ಉಂಟಾಗಿ ನಿಮ್ಮ ಎಲ್ಲ ಬಯಕೆಗಳು ಕೂಡ ಈಡೇರುತ್ತೆ. ನಿಮ್ಮ ದಾನ ಸಂಪಾದನೆ ಹೆಚ್ಚಾಗತ್ತೆ ಅನ್ನುವಂಥದ್ದಿದೆ. ಇನ್ನು ಕುಂಭರಾಶಿಯವರಿಗೆ ವಸಂತ ಪಂಚಮಿಯ ದಿನ ಬಿಳಿಯ ಬಣ್ಣದ ಹೂಗಳಿಂದ ಪೂಜೆ ಮಾಡಿ, ಬಿಳಿಯ ಬಣ್ಣದ ವಸ್ತ್ರಗಳನ್ನು ಈ ದಿನ ದಾನ ಮಾಡೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ. ಸರಸ್ವತಿಯ ಆಶೀರ್ವಾದ ಲಭ್ಯವಾಗುತ್ತೆ ನಿಮಗೆ. ಮೀನರಾಶಿಯವರು ಈ ದಿನ ಅಂದರೆ ವಸಂತ ಪಂಚಮಿಯ ದಿನ ಕಡಲೆ ಹಿಟ್ಟಿನಿಂದ ತಯಾರಿಸಿದಂತಹ ಸಿಹಿ ಪದಾರ್ಥವನ್ನು, ಹಲ್ವಾ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ಇದನ್ನು ತಾಯಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಹಾಗೆ ಹಳದಿ ಬಣ್ಣದ ಹೂಗಳಿಂದ ತಾಯಿಗೆ ಅಲಂಕಾರ ಮಾಡಬೇಕು, ತಾಯಿಯನ್ನು ಪೂಜೆ ಮಾಡಬೇಕು. ಹಾಗೆ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ಬಂಧುಗಳೇ, ಈ ವಸಂತ ಪಂಚಮಿಯ ದಿನ ನೀವು ಸರಸ್ವತಿಯ ಪೂಜೆಯ ಜೊತೆಗೆ ಸರಸ್ವತಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ. ಮನೆಯಲ್ಲಿರುವಂಥ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡಿ. ಹಾಗೆ ತಾಯಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತುಪ್ಪದ ದೀಪದಿಂದ ಮಂಗಳಾರತಿಯನ್ನು ಮಾಡಿ. ವಿಶೇಷ ಫಲ ನಿಮಗೆ ಲಭಿಸುತ್ತೆ. ಹಾಗೆ ಈ ದಿನ ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾಡಬೇಕು, ಬಡ ವಿದ್ಯಾರ್ಥಿಗಳಿಗೆ ಮಾಡಬೇಕು, ಅವರ ಓದಿಗೆ ಸಹಾಯವನ್ನು ಮಾಡಬೇಕು. ಲೇಖನ ಸಾಮಗ್ರಿಗಳನ್ನು ಕೊಡುವಂಥದ್ದು, ಹಣಕಾಸಿನ ನೆರವನ್ನು ನೀಡುವಂಥದ್ದನ್ನು ಈ ದಿನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸರಸ್ವತಿ ಬಂದು ನೆಲೆಸ್ತಾಳೆ. ನಿಮ್ಮ ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿಯಾಗತ್ತೆ. ನೀವು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಲಭ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿಯೇ ಈ ದಿನದ ಗೋಚಾರದಲ್ಲಿ ನಿಮಗೆ ಚಂದ್ರನಿಂದ ಉತ್ತಮ ಅವಕಾಶಗಳು ಲಭಿಸುತ್ತೆ. ಉತ್ತಮವಾದಂಥ ಮನಸ್ಥಿತಿ ಇದೆ. ಹಾಗೆ ಕೆಲಸವನ್ನು ಹಿಡಿದ್ರೆ ಅದನ್ನು ಮುಗಿಸಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇದೆ. ಇದು ಎಲ್ಲವೂ ಕೂಡ ಒಳ್ಳೆಯ ಬೆಳವಣಿಗೆ. ಹಾಗೆ ಮನೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಧನಾತ್ಮಕವಾದಂತಹ ವಾತಾವರಣ ಇದೆ. ಅಂದರೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ನಿಮಗೆ ತೋರುವಂಥದ್ದು. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳನ್ನು ತುಂಬ ಯಶಸ್ವಿಗೊಳಿಸ್ತೀರಿ. ಅದರಲ್ಲೂ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಅವರ ಒಡನಾಟ, ಅವರಿಂದ ಒಂದು ಸಲಹೆ ಸಹಕಾರ, ಇದನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿಯೇ ಈ ದಿನ ಸಂತೋಷದ ಸಮಯದಲ್ಲೇ ಕೆಲವರನ್ನು ವಿಶೇಷವಾಗಿ ಭೇಟಿ ಮಾಡ್ತೀರಿ. ಅದು ನಿಮಗೆ ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳನ್ನೇ ತರುತ್ತೆ. ಹಾಗೆ ನಿಮಗೆ ಬರಬೇಕಾದಂಥ ಹಣ ಸಕಾಲಕ್ಕೆ ಸಿಕ್ಕತ್ತೆ. ಇದರಿಂದ ನಿಮ್ಮ ಯೋಜನೆಗಳು, ನಿಮ್ಮ ಕೆಲಸಗಳನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲೂ ಕೂಡ ಉತ್ತಮವಾದಂಥ ಆಲೋಚನೆಗಳಿರುತ್ತೆ. ಆಸ್ತಿ ಮಾಡಬೇಕು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು, ಮನೆ ಕಟ್ಟಬೇಕು, ಅಥವಾ ಇರುವಂಥ ಮನೆಯಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಮನೆಗಾಗಿ ಕೆಲವೊಂದು ವಿಶೇಷ ವಸ್ತುಗಳನ್ನು ತರಬೇಕು. ಇದೆಲ್ಲವೂ ಕೂಡ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಟ್ಟಾರೆ ನಿಮಗೆ ವಿಶೇಷವಾದಂತಹ ದಿನ. ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಮಾಡುವಂಥ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ವ್ಯಾಪಾರ, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಒಂದು ಹೊಸ ಭರವಸೆಯನ್ನು ಕಾಣ್ತೀರಿ, ಒಂದು ಹೊಸ ಬೆಳಕನ್ನು ಕಾಣ್ತೀರಿ. ಇದು ನಿಮಗೆ ಒಂದು ಪಾಸಿಟಿವ್ ಆಗಿರುವಂಥ ಸಂಕೇತಗಳು ಈ ದಿನ ಲಭ್ಯವಾಗುತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಈ ದಿನ ನೀವು ತ್ರಿಮೂರ್ತಿಗಳ ದರ್ಶನ ಮಾಡಿ. ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಜೊತೆಯಲ್ಲಿ ಅವರ ಪತ್ನಿಯರಾದಂತಹ ಸರಸ್ವತಿಯನ್ನು, ಮಹಾಲಕ್ಷ್ಮಿಯನ್ನು, ಮಹಾಗೌರಿಯನ್ನು ಈ ದಿನ ಆರಾಧನೆ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ
ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸಗಳನ್ನು ತುಂಬ ಯಶಸ್ವಿಗೊಳಿಸ್ತೀರಿ. ಸ್ವಲ್ಪ ಕಷ್ಟ ಆಗ್ಬೋದು, ಅದರಲ್ಲೂ ಆರಂಭಿಕ ಅಡೆತಡೆಗಳಾಗ್ಬೋದು, ಆದರೂ ಕೂಡ ಕೆಲಸವನ್ನು ಮುಂದುವರಿಸ್ತೀರಿ. ಅದಕ್ಕೆ ಬೇಕಾದಂತಹ ಕೆಲವು ಸಂಪನ್ಮೂಲಗಳಾಗಲಿ, ಕೆಲವರ ಸಹಕಾರ ಸಲಹೆಗಳಾಗಲಿ ನಿಮಗೆ ಸಕಾಲಕ್ಕೆ ಒದಗಿ ಬರುತ್ತೆ. ಆದರೆ ಬೇರೆಯವರ ಸಲಹೆಯನ್ನು ಕೇಳುವಷ್ಟು ತಾಳ್ಮೆ ನಿಮಗೆ ಈ ದಿನ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಪರಿಸ್ಥಿತಿಯ ಅರಿವು ನಿಮಗೆ ಸಂಪೂರ್ಣವಾಗಿರುತ್ತೆ. ನಿಮ್ಮ ಇತಿಮಿತಿಗಳು ನಿಮಗೆ ಗೊತ್ತಿದೆ. ನಿಮ್ಮ ಒಂದು ಫ್ರೇಮ್ ವರ್ಕಲ್ಲೇ ಕೆಲಸವನ್ನು ಮಾಡ್ತೀರಿ. ತುಂಬ ಕಂಫರ್ಟ್ ಝೋನಲ್ಲೇ ಇರ್ತೀರಿ ಈ ದಿನದಲ್ಲಿ. ಹಾಗೆ ಹೊಸ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವಂಥ ಬಯಕೆ ಜಾಸ್ತಿ. ನಿಮಗೆ ಹೊಸತನ್ನು ಕಾಣಬೇಕು, ಹೊಸಬರನ್ನು ಪರಿಚಯ ಮಾಡಿಕೊಳ್ಬೇಕು, ಈ ರೀತಿಯ ಕುತೂಹಲ ಹೆಚ್ಚಾಗಿರೋದ್ರಿಂದ ಈ ದಿನ ನೀವು ಜ್ಞಾನ ಸಂಪಾದನೆ ಮಾಡಿಕೊಳ್ಳಿಕ್ಕೂ ಕೂಡ ಅನುಕೂಲ ಇರುತ್ತೆ. ಹಾಗೆ ಈ ದಿನ ಮನರಂಜನೆ, ಮೋಜು ಮಸ್ತಿ, ಪ್ರಯಾಣ, ಸ್ನೇಹಿತರ ಜೊತೆ ಇರುವಂಥದ್ದು, ಇದೆಲ್ಲದರಲ್ಲೂ ನಿಮಗೆ ತುಂಬ ಸಂತೋಷ ಇದೆ. ಅದನ್ನು ಕೂಡ ನೀವೇ ಲೀಡ್ ಮಾಡುವಂಥದ್ದು, ಒಂದು ಮುಂಚೂಣಿಯಲ್ಲಿರ್ತೀರಿ. ನಾಯಕತ್ವದ ಗುಣಗಳು ಈ ದಿನ ನಿಮಗೆ ತುಂಬ ಚೆನ್ನಾಗಿ ಸರ್ಫೇಸ್ಗೆ ಬರುವಂಥದ್ದು ಆಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಒಂದು ಪ್ರಮುಖವಾದ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ನೀವೇ. ನಿಮ್ಮ ಮಾತೆ ಅಂತಿಮವಾಗಿರುತ್ತೆ. ಹಾಗಾಗಿ ಈ ದಿನ ಬಹಳ ಪ್ರಬುದ್ಧವಾದಂತಹ ಆಲೋಚನೆಗಳಿರುತ್ತೆ. ಅಷ್ಟೇ ಪ್ರಬುದ್ಧವಾದಂತಹ ತೀರ್ಮಾನ ಕೂಡ ಈ ದಿನ ನಿಮ್ಮಿಂದನೇ ಆಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಯಶಸ್ಸು ಬಹಳ ಉತ್ತುಂಗಕ್ಕೆ ಏರುವಂಥದ್ದು. ನಿಮ್ಮ ಹೆಸರು 4 ಜನರ ಮಧ್ಯದಲ್ಲಿ ಈ ದಿನ ನಲಿದಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಕೆಲವರಿಗೆ ರೋಲ್ ಮಾಡಲ್ ಆಗ್ತೀರಿ. ಕೆಲವರಿಗೆ ಸಹಾಯವನ್ನು ಮಾಡುವಂತಹ, ಸಹಾಯಕರಾಗುವಂಥ, ಸೇವೆ ಮಾಡುವಂಥ ಅವಕಾಶಗಳು ಕೂಡ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮಗೆ ನೀವು ಅಂದುಕೊಂಡಂಥ ರೀತಿಯಲ್ಲಿ ದಿನವನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಇದು ಭಗವಂತನ ಅನುಗ್ರಹದಿಂದ ನಡೀತಾ ಇರುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಈ ದಿನ, ನಿಮ್ಮ ಕುಲದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದಕ್ಕಾಗಿಯೇ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ ಇದು. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ಚಿತ್ರಣ ನಿಮ್ಮ ಮನಸ್ಸಿಗೆ ಬರಬೇಕು. ಹಾಗಾಗಿ ನಿಮ್ಮ ಸಂಪಾದನೆ ಎಷ್ಟು, ಈ ದಿನದ ಖರ್ಚು ವೆಚ್ಚಗಳೆಷ್ಟು, ನಾಳೆಗೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ ಎಷ್ಟು, ಉಳಿತಾಯ ಎಷ್ಟು, ಈ ಎಲ್ಲ ಗಣಿತ ಲೆಕ್ಕಾಚಾರವನ್ನು ಈ ದಿನ ನೀವು ಅಳೆದು ತೂಗಿ ನೋಡಬೇಕಾಗತ್ತೆ. ಏಕೆಂದರೆ ಹಣ ಇಲ್ಲದೆ ಕೆಲಸಗಳಾಗಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಆದರೂ ಕೂಡ ಈ ದಿನ ಸ್ವಲ್ಪ ಮಂಡು ಧೈರ್ಯ ಇರುವಂಥದ್ದು. ಏನೋ ಮಾಡಿ ಕೆಲಸಗಳನ್ನು ಮಾಡಬಲ್ಲೆ ಅನ್ನುವಂಥ ಒಂದು ಧೈರ್ಯದಿಂದ ಹೋಗ್ತೀರಿ, ಆತ್ಮವಿಶ್ವಾಸದಿಂದ ಹೋಗ್ತೀರಿ. ಆದರೆ ಆ ಕೆಲಸಗಳು ಅಷ್ಟೊಂದು ಪೂರ್ಣವಾದ ಫಲಿತಾಂಶವನ್ನು ಕೊಡಲ್ಲ. ಎಲ್ಲೋ ಮಧ್ಯದಲ್ಲಿ ನಿಮಗೆ ಮಿಶ್ರ ಫಲಗಳು ಬರುವಂಥ ಸಂದರ್ಭಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಹಾಗೆ ಈ ದಿನ ಸ್ನೇಹ, ಸೌಹಾರ್ದ, ಹಾಗೆ ಹೊಂದಾಣಿಕೆ, ಈ ಗುಣಗಳನ್ನು ಹೆಚ್ಚು ಬೆಳೆಸ್ಕೊಳ್ಬೇಕು. ಕೆಲವೊಂದು ಕ್ಲಿಷ್ಟಕರವಾದಂತಹ ಸಮಯಗಳು ಬರ್ಬೋದು. ಅದರಲ್ಲೂ ಮನೆಯಲ್ಲಿ ಹಿರಿಯರಿಂದ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳೇ ವ್ಯಕ್ತವಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಮನೆ ಮಂದಿಯನ್ನು ಈ ದಿನ ಕನ್ಸಲ್ಟ್ ಮಾಡುವಂಥದ್ದು ಉತ್ತಮ. ಏಕಾಂಗಿಯಾಗಿ ನೀವು ಶಕ್ತಿ ಇದ್ದರೂ ಕೂಡ, ವಿವೇಚನೆ ಇದ್ದರೂ ಕೂಡ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಅದಕ್ಕೆ ಈ ಮನೆಯಲ್ಲಿರುವಂಥ ಸದಸ್ಯರನ್ನು ಕೂಡ ಜೊತೆಯಲ್ಲಿ ಇಟ್ಕೊಳ್ಳಿ, ಅವರನ್ನು ಲೂಪ್ಗೆ ಹಾಕ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರ, ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಬೇಕೇ ಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ಮನೆ ದೇವರ, ಕುಲದೇವರ ದರ್ಶನವನ್ನು ಮಾಡಿ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ತುಂಬ ನಿಧಾನವಾದ ಫಲಿತಾಂಶಗಳಿದೆ. ನಿಮ್ಮ ಸ್ಪೀಡ್ಗೆ ಯಾವ ಕೆಲಸವೂ ಕೂಡ ಆಗಲ್ಲ. ನಿಮ್ಮ ವೇವ್ ಲೆಂತ್ಗೆ ಯಾರೂ ಕೂಡ ಮ್ಯಾಚ್ ಆಗಲ್ಲ. ನೀವು ಯೋಚನೆ ಮಾಡುವಂಥದ್ದೇ ತುಂಬ ವಿಭಿನ್ನವಾಗಿರುತ್ತೆ. ಹಾಗೆ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮಗೆ ಕೈ ಕೊಡುವಂಥವರೇ ಜಾಸ್ತಿ.
ಆದ್ದರಿಂದ ಅವರ ಭರವಸೆಗಳನ್ನು, ಅವರ ಮಾತುಗಳನ್ನು ಈ ದಿನ ಹೆಚ್ಚು ನಂಬಿಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಸಾಧ್ಯವೋ ಸ್ವತಂತ್ರವಾಗಿ ಅಷ್ಟೇ ಮಾಡಿ ಸಾಕು. ಫಲಿತಾಂಶ ಯಾವಾಗಲಾದರೂ ಬರಲಿ. ಹಾಗಾಗಿ ನೀವು ಮಾಡುವಂಥ ಕೆಲಸ ನಿಮ್ಮದು, ಫಲಾಫಲಗಳು ಭಗವಂತನದ್ದು. ಹಾಗಾಗಿಯೇ ಈ ದಿನ ನಿಮ್ಮ ಕೆಲಸದಲ್ಲಿ ಹೊರೆ, ಒತ್ತಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಮಾಡುವಂತಹ ಪ್ರತಿ ಕೆಲಸವನ್ನು ಕೂಡ ಭಗವಂತನಿಗಾಗಿ ಸಮರ್ಪಣೆ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡಿಬೇಕಾಗತ್ತೆ. ಮನಸ್ಸಿಲ್ಲ ಅಂದರೂ ಕೆಲಸ ಮಾಡಬೇಕು, ಇಚ್ಛೆ ಇಲ್ಲ ಅಂದರೂ ಕೆಲಸವನ್ನು ಮಾಡಲೇಬೇಕು. ಹಾಗಾಗಿಯೇ ಕೆಲವೊಂದು ಒತ್ತಡಕ್ಕೋ ಕೆಲವೊಂದು ದಾಕ್ಷಿಣ್ಯಕ್ಕೋ ಬಲಿಯಾಗುವಂಥ ಸಾಧ್ಯತೆ ಈ ದಿನ ತುಂಬ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳನ್ನು ಎದುರಿಸಬೇಕಾಗತ್ತೆ. ಈ ದಿನ ಕಾಂಪಿಟೇಷನ್ ಅನ್ನುವಂಥದ್ದು ತುಂಬ ಇರುತ್ತೆ. ಯಾವುದೂ ಕೂಡ ಅಷ್ಟೊಂದು ಸುಲಭವಾಗಿ ನಿಮಗೆ ದಕ್ಕಲ್ಲ, ಪ್ರಯತ್ನ ಪಡಲೇಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಬಗ್ಗೆ ಗಾಳಿ ಸುದ್ದಿಯೊಂದು ಹರಡುವಂಥದ್ದು ಕೂಡ ಇದೆ. ನಿಮ್ಮ ಹೆಸರಿಗೆ ಕಳಂಕ ತರುವಂಥ ಪ್ರಯತ್ನಗಳು ನಿಮ್ಮ ಹಿತಶತ್ರುಗಳಿಂದ ನಡೀತಾ ಇರುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ಆದಷ್ಟು ಅವರನ್ನು ದೂರ ಇಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಯಾರ ಆಶ್ವಾಸನೆಗಳನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ, ಆತ್ಮವಿಶ್ವಾಸ ಇರಲಿ, ವಿಲ್ ಪವರ್ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ಕೆಲಸಗಳು ಯಶಸ್ವಿ ಆಗುತ್ತೆ. ಹಾಗೆ ಈ ದಿನ ವಾಹನದಿಂದ ಸೌಖ್ಯ ಇಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ನೀವು ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರದಲ್ಲಿ ಚಂದ್ರ ಇದ್ದಾನೆ, 7ನೇ ಮನೆಯಲ್ಲಿ ಚಂದ್ರ. ಹಾಗಾಗಿಯೇ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಕೆಲಸದ ಮೇಲೆ ನಿಮಗೆ ಸಂಪೂರ್ಣವಾದಂತಹ ನಿಗಾ ಇದೆ, ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಅದಕ್ಕಾಗಿಯೇ ಕೆಲಸಗಳು ಎಲ್ಲೂ ಕೂಡ ಈ ದಿನ ಫೇಲ್ ಆಗಲ್ಲ. ನಿಧಾನ ಆದರೂ ನಿಮಗೆ ಶಾಶ್ವತವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಮುಖ್ಯವಾದ ಕೆಲಸವನ್ನು ಮಾಡುವಂಥ ಅವಕಾಶ ಕೂಡ ಇದೆ. ಅದು ನಿಮ್ಮ ವೈಯಕ್ತಿಕ ಬದುಕಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಸಮಾಜಕ್ಕಾಗಿ ಮಾಡುವಂತಹ ಕೆಲಸ ಅದು. ಅದರಲ್ಲಿ ನಿಮ್ಮ ಪ್ರಯತ್ನ ಯಶಸ್ಸನ್ನು ಕಾಣುವಂಥದ್ದು. ಹಾಗೆ ಈ ದಿನ ನಿಮಗೆ ಹೆಚ್ಚು ಅನುಕೂಲಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಯಾವುದೇ ವಿಚಾರಕ್ಕೆ ಹೋಗಲಿ ಅಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಫೇವರಬಲ್ ಆಗಿರುವಂತಹ ಸನ್ನಿವೇಶಗಳೇ ಇರುತ್ತೆ. ಇದು ಮನಸ್ಸಿಗೆ ಸಮಾಧಾನವನ್ನು ತರುವಂಥದ್ದು. ಹಾಗಾಗಿ ಹಣದ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ನೆನ್ನೆಗಿಂತ ಉತ್ತಮವಾದಂತಹ ಅನುಕೂಲತೆಗಳು ಇರುತ್ತೆ. ಇಲ್ಲಿ ಹಣ ಒಂದೇ ಲಾಭದ ರೂಪದಲ್ಲಿ ಬರುವಂಥದ್ದಲ್ಲ. 4 ಜನ ಒಳ್ಳೆಯವರು ನಿಮಗೆ ಪರಿಚಯ ಆದರೂ ಕೂಡ ಅದು ಲಾಭವೇ. 4 ಒಳ್ಳೆಯ ಪುಸ್ತಕಗಳನ್ನು ಈ ದಿನ ಸಂಪಾದನೆ ಮಾಡಿಕೊಂಡ್ರೆ ಅದು ಕೂಡ ಲಾಭವೇ. ಒಟ್ಟಾರೆ ನಿಮಗೆ ಲಾಭ ಅನ್ನುವಂಥದ್ದು ಮನಸ್ಸಿನ ಸ್ಥಿತಿಯನ್ನು ಅವಲಂಬಿಸಿರುವಂಥದ್ದು. ಮನಸ್ಸಿನ ಸಂತೋಷಕ್ಕಾಗಿ ಈ ದಿನ ಹೆಚ್ಚು ಕೆಲಸಗಳನ್ನು ಮಾಡ್ತೀರಿ. ಆ ಫಲಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಅನುಭವಿಸುವಂಥದ್ದು ಕೂಡ ಇದೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು, ದೇವಾಲಯ ದರ್ಶನ ಮಾಡುವಂಥ ಅವಕಾಶ ಕೂಡ ಈ ದಿನ ಇದೆ. ಹಾಗೆ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಈ ದಿನ ತುಂಬ ಯಶಸ್ಸನ್ನು ಕಾಣ್ತೀರಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶವನ್ನೇ ತರುತ್ತೆ. ಇನ್ನು ಈ ದಿನ ಅತಿ ದೊಡ್ಡ ಮಾಹಿತಿಯೊಂದು ಸಿಕ್ಕುವಂಥದ್ದು ಇದೆ. ಏನೋ ಒಂದು ಇನ್ಫಾರ್ಮೇಷನ್ ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ತುಂಬ ಇನ್ಫಾರ್ಮೇಟಿವ್ ಆಗಿರ್ತೀರಿ. ಇನ್ನು ವ್ಯಾಪಾರದ ವಿಸ್ತರಣೆಯ ಪ್ರಯತ್ನಗಳಿರ್ಬೋದು, ಹೊಸ ವ್ಯಾಪಾರವನ್ನು ಆರಂಭ ಮಾಡುವಂಥ ಪ್ರಯತ್ನಗಳಿರ್ಬೋದು, ಇದರಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ನಿರೀಕ್ಷಿತ ಬದಲಾವಣೆಗಳಾಗುತ್ತೆ, ನಿರೀಕ್ಷಿತ ಫಲಗಳು ನಿಮಗೆ ಲಭ್ಯ ಆಗುತ್ತೆ. ಒಟ್ಟಾರೆ ಉತ್ತಮವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಪೂಜೆ ಮಾಡಿ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರೋದರಿಂದ, ಷಷ್ಠದಲ್ಲಿ ಚಂದ್ರ ಇರೋದರಿಂದ ನಿಮಗೂ ಕೂಡ ಶುಭ ಫಲಗಳ ಯೋಗ ಚೆನ್ನಾಗಿದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಇರುತ್ತೆ. ಫಲಿತಾಂಶ ಏನೇ ಬಂದರೂ ಕೂಡ ಅದರಲ್ಲಿ ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ.
ಹಾಗಾಗಿ ಈ ದಿನ ಭಗವಂತ ಕೊಡುವಂಥ ಭಿಕ್ಷೆ ಇಷ್ಟೇ ಅಂತ ಹೇಳೇ ಅದಕ್ಕೆ ಸೆಟ್ಲ್ ಆಗಿಬಿಡ್ತೀರಿ, ಅದರಲ್ಲೇ ಹೊಂದಾಣಿಕೆಯನ್ನು ಮಾಡ್ಕೊಳ್ತೀರಿ. ಇನ್ನು ಯಾವುದೇ ರೀತಿಯ ಕಷ್ಟ ಸುಖಗಳಿರಲಿ ಎಲ್ಲವನ್ನೂ ಕೂಡ ನೀವು ನಿಭಾಯಿಸುವಂಥ ಶಕ್ತಿ ಇದೆ. ಏಕೆಂದರೆ ಕಷ್ಟ ಬಂದರೆ ಅದಕ್ಕೆ ನೀವು ಕೆಲಸ ಮಾಡಲಿಕ್ಕೂ ಸೈ ಇದ್ದೀರಿ, ಹಾಗೆ ಆ ಕೆಲಸದಿಂದ ಬರುವಂಥ ಫಲಗಳನ್ನು ಅನುಭವಿಸಲಿಕ್ಕೂ ಕೂಡ, ಸುಖ ಪಡಲಿಕ್ಕೂ ಕೂಡ ಈ ದಿನ ತಯಾರಾಗಿರ್ತೀರಿ. ಒಟ್ಟಾರೆ ಯಾವುದೇ ರೀತಿಯ ಫಲಿತಾಂಶಗಳು ಬರಲಿ, ಸನ್ನಿವೇಶಗಳು ಬರಲಿ, ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಹಾಗೆ ಈ ದಿನ ಕೆಲಸದಲ್ಲಿ ನಿಮಗೆ ಸಂಪೂರ್ಣವಾದಂತಹ ನಿಗಾ ಇದೆ, ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲಸಗಳಲ್ಲಿ ತುಂಬ ಆಸಕ್ತಿ ಇರೋದ್ರಿಂದನೇ ನಿಮಗೆ ಹೊರೆ ಅನಿಸಲ್ಲ. ಕೆಲಸ ಈ ದಿನ ಬಹಳ ಖುಷಿಯಾಗಿ ನಗುನಗ್ತಾ ಮಾಡುವಂಥದ್ದು ಕೂಡ ಇರುತ್ತೆ. ಆದರೆ ಈ ದಿನ ಮೂರನೆಯವರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕೋಪತಾಪಗಳು ಕೂಡ ಬರುವಂಥದ್ದು ಇದೆ. ಹಾಗಾಗಿ ಎಲ್ಲ ಸಮಯ ಕೂಡ ನಿಮಗೆ ಕಂಫರ್ಟಬಲ್ ಆಗಿದೆ ಅಂತ ಹೇಳಾಗಿಲ್ಲ. ಮಧ್ಯದಲ್ಲಿ ಒಂದೆರಡು ವಿಚಾರಗಳಲ್ಲಿ ಈ ದಿನ ಮನಸ್ಸು ವಿಚಲಿತವಾಗುತ್ತೆ. ಸ್ವಲ್ಪ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಭಾವನೆಯ ದಾಸರಾಗಬೇಡಿ, ಭಾವನೆಗಳಿಗೆ ಬೆಲೆ ಕೊಡಬೇಡಿ. ಮನಸ್ಸು ಏನೇನೋ ಬಯಸುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಪತಿಯಿಂದ, ಪತ್ನಿಯಿಂದ ಅಥವಾ ನಿಮ್ಮ ಆತ್ಮೀಯ ಸ್ನೇಹಿತರಿಂದ ಬರುವಂಥ ಒಂದು ಮಾತುಗಳೇನಿದೆ ಅದು ನಿಮಗೆ ತುಂಬ ಭರವಸೆಯನ್ನು ತರಿಸುವಂಥದ್ದು. ಎಲ್ಲ ಒಂದು ಕಡೆ ನಿಮಗೆ ಸಂತೋಷ ಉಂಟಾಗುತ್ತೆ. ಆದರೆ ಆ ಮಾತಿನಂತೆ ನಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟ ಸಂಖ್ಯೆ 3, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೈಗೊಂಡಂಥ ವ್ಯವಹಾರಗಳೇನಿದೆ ಇದರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಗೊತ್ತಿದ್ದು ಈ ದಿನ ಅಂಥ ಕೆಲಸಗಳಿಗೆ ಕೈ ಹಾಕುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದರಿಂದ ಕೆಲವು ವಿಚಾರಗಳಲ್ಲಿ ನಿರಾಸೆ ಆಗ್ಬೋದು, ಕೆಲವು ವಿಚಾರಗಳನ್ನು ಮತ್ತೆ ಆರಂಭ ಮಾಡಬೇಕಾಗಬಹುದು. ಹಾಗಾಗಿ ಈ ದಿನ ಅಸ್ತವ್ಯಸ್ತವಾದಂತಹ ಜೀವನ, ಹಾಗೆ ಈ ಕೆಲಸದಲ್ಲಿ ಏಕಾಗ್ರತೆ ಅನ್ನುವಂಥದ್ದು ಕೂಡ ನಿಮಗೆ ಕಡಿಮೆ ಇರುತ್ತೆ. ಇನ್ನು ಈ ದಿನ ಮಾನಸಿಕ ಒತ್ತಡ ಹೆಚ್ಚಾಗುವಂಥ ಸಂದರ್ಭಗಳು ಕೂಡ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಈ ಮೂರನೆಯವರ ಕೈವಾಡ ನೀವು ವಿಶೇಷವಾಗಿ ಗಮನಿಸ್ತೀರಿ. ಹಾಗಾಗಿ ಈ ಬಿಸಿ ತುಪ್ಪದಂತೆ ಈ ದಿನದ ವಿದ್ಯಮಾನಗಳು ಇರುವಂಥದ್ದು ಎಲ್ಲವೂ ಗೊತ್ತಿದೆ, ಆದರೆ ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋಂಥ ಒಂದು ವಿಚಾರ ಕೂಡ ಇರುತ್ತೆ. ಹಾಗೆ ಈ ದಿನ ಸಣ್ಣ ಆರೋಗ್ಯ ಸಮಸ್ಯೆ ಕೂಡ ನಿಮಗೆ ಇರುವಂಥದ್ದು. ಹಾಗಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ ಮನಸ್ಸು ಒಂದು ಹಿಡಿತಕ್ಕೆ ಬರಲ್ಲ, ನಿಮ್ಮ ನಿಯಂತ್ರಣಕ್ಕೆ ಇರಲ್ಲ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ದುಬಾರಿ ಅಂತ ಹೇಳಿ ಅನಿಸತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರು ಕೂಡ ನಿಮ್ಮ ಯೋಜನೆಗಾಗಲಿ ನಿಮ್ಮ ಕೆಲಸಕ್ಕಾಗಲಿ ಪೂರ್ಣ ಸಹಕಾರವನ್ನು ಕೊಡಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಅನ್ನುವಂಥದ್ದು ಕಾಣಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ದಿನ ಸರಿಯಾದ ಸ್ಥಳ ಹಾಗೆ ಸಮಯ ಇದನ್ನು ನೋಡಿಕೊಂಡೇ ನೀವು ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಈ ದಿನ ತಾಳ್ಮೆ ಬಹಳ ಮುಖ್ಯವಾಗಿ ನಿಮಗೆ ಬೇಕು. ಆತುರವಾಗಿ ಕೆಲಸಗಳಾಗಬೇಕು ಅನ್ನೋವಂಥದ್ದೇ ನಿಮ್ಮ ಈ ದಿನದ ಸ್ವಭಾವ ಆಗಿರುತ್ತೆ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥದ್ದು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಆಸಕ್ತಿಯೇನೂ ಇದೆ, ಆದರೆ ಕೆಲಸಕ್ಕೆ ಬೇಕಾದಂತಹ ಪೂರಕ ಸಂಪನ್ಮೂಲಗಳ ಕೊರತೆ ನಿಮಗೆ ಇರುತ್ತೆ. ಹಾಗೆ ಗ್ರಹಗತಿಗಳು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಮನೆಯಲ್ಲಿ ಆಗಾಗ್ಗೆ ಕಿರಿಕಿರಿಗಳು ಆಗುವಂಥದ್ದು. ಇನ್ನು ಈ ದಿನ ನಿಮ್ಮ ಹಿರಿಯರ ಮಾತುಗಳನ್ನು ನೀವು ಕೇಳದೇ ಇರುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಏಕೆಂದರೆ ಬೇರೆಯವರ ಮಾರ್ಗದರ್ಶನ ಆಗಲಿ ಸಲಹೆ ಆಗಲಿ ನಿಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ಈ ದಿನ ಕಣ್ಣಿನ ತೊಂದರೆಗಳು ಕೂಡ ಉಂಟಾಗುವಂಥದ್ದು ಇದೆ. ಹಾಗಾಗಿ ಬಹಳ
ವಿಶೇಷವಾಗಿ ನೀವು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನ ನೀವು ಮಾಡಿರುವಂಥ ಒಂದು ಸಣ್ಣ ವಿಚಾರ, ಒಂದು ಸಣ್ಣ ತಪ್ಪು ಈ ದಿನ ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹಣಕಾಸಿನ ಸಮಸ್ಯೆಗಳು ಈ ದಿನ ನಿಮ್ಮನ್ನು ತುಂಬ ಕಾಡುವಂಥದ್ದು ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ದಿನ ಈ ಹಣದ ವಿಚಾರದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ನಿಮಗೆ ಶಾಶ್ವತವಾದ ಫಲವನ್ನು ಕೊಡಲ್ಲ. ಎಲ್ಲವೂ ಕೂಡ ತತ್ಕಾಲಕ್ಕೆ ಆಗುವಂಥದ್ದು. ಏಕೆಂದರೆ ದೂರದ ದೃಷ್ಟಿಯಲ್ಲಿ ಯೋಚನೆ ಮಾಡುವಂಥದ್ದಾಗಲಿ, ನಾಳಿನ ಬಗ್ಗೆ ನೀವು ಕನಸನ್ನು ಕಾಣುವಂಥ ಸಾಮರ್ಥ್ಯವನ್ನಾಗಲಿ ಭಾಳ ಅಸ್ಪಷ್ಟವಾಗಿ ಇಟ್ಕೊಂಡಿರ್ತೀರಿ. ಯಾವುದರಲ್ಲೂ ಕೂಡ ನಿಮಗೆ ಕ್ಲಾರಿಟಿ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಹೇಗಾದರೂ ಕೂಡ ಜೀವನವನ್ನಾಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ವ್ಯಾಪಾರ ವ್ಯವಹಾರಗಳನ್ನಾಗಲಿ ಮುಂದುವರಿಸಬೇಕು ಅನ್ನುವಂಥದ್ದು ಮಾತ್ರ ಇರುತ್ತೆ. ಆದರೆ ಈ ದಿನ ಅನಾವಶ್ಯಕವಾದಂತಹ ಪ್ರಯಾಣ, ಅನಾವಶ್ಯಕವಾದಂತಹ ಖರ್ಚು ಕೂಡ ನಿಮ್ಮ ಮಿತಿ ಮೀರಿ ನಡೆಯುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ತುಂಬ ಅವಕಾಶಗಳಿರುವಂಥ ದಿನ. ಆ ಆಯ್ಕೆಯನ್ನು ನೀವು ಸಮರ್ಥವಾಗಿ ಸೂಕ್ತವಾಗಿ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಅನುಕೂಲತೆಗಳಿರುವಂತಹ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಯಾರಾದರೂ ಒಬ್ಬರ ಸಹಕಾರ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳು ಕೂಡ ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ. ಇದು ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಕೆಲಸಗಳು ಪೂರ್ಣ ಆಗಬೇಕು. ಫಲಾಫಲಗಳು ಏನೇ ಇರಲಿ, ಆದರೆ ಹಿಡಿದ ಕೆಲಸವನ್ನು ಸಾಧನೆ ಮಾಡುವಂಥ ಈ ಸ್ವಭಾವ ಏನಿದೆ, ಇದು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹುಟ್ಟಿಸುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ವಿವಾದಗಳಿರಲಿ, ಯಾವುದೇ ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಒಂದು ಸಿಕ್ಕುವಂತಹ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಯೋಜಿತ ರೀತಿಯಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ವ್ಯಾಪಾರದಲ್ಲಿ ಆದಾಯದ ಮಾರ್ಗಗಳು ಕೂಡ ಈ ದಿನ ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮನಸ್ಸು ವಿರೋಧಿಗಳನ್ನು ಹೆಮ್ಮೆಟ್ಟುವಂತೆ ಮಾಡುತ್ತೆ. ಅಷ್ಟರ ಮಟ್ಟಿಗೆ ನಿಮಗೆ ಆತ್ಮವಿಶ್ವಾಸ ಈ ದಿನ ಇದೆ. ಹಾಗೆ ಈ ದಿನ ಸಮಾಜದಲ್ಲಿ ಒಂದು ಬದಲಾವಣೆ ಆಗಬೇಕು. ಈ ಒಂದು ಮನಸ್ಥಿತಿ ಏನಿದೆ, ಇದು ಬಹಳ ಮುಖ್ಯವಾಗಿ ಬದಲಾವಣೆಯತ್ತ ನಿಮ್ಮ ಆಲೋಚನೆ ಸರಿಯುವಂಥದ್ದು ಇರುತ್ತೆ. ಹಾಗೆ ಈ ದಿನ ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಂತೆ ನಡೀತಾ ಇದೆ. ಭಗವಂತನಿಗೆ ಸಂಬಂಧಪಟ್ಟಂತಹ ವಿಚಾರಗಳೇ ಈ ದಿನದ ವಿದ್ಯಮಾನಗಳಲ್ಲಿರುತ್ತೆ ಅನ್ನುವಂಥ ತೀರ್ಮಾನ ನಿಮ್ಮದಾಗಿರುತ್ತೆ. ಆದರೆ ಭಗವಂತ ತುಂಬ ಆಯ್ಕೆಗಳನ್ನು ಕೊಟ್ಟಿರ್ತಾನೆ. ಅದರಲ್ಲಿ ಸೂಕ್ತವಾಗಿರುವಂಥದ್ದನ್ನು, ನಮಗೆ ಅನುಕೂಲವಾಗಿರುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಆಯ್ಕೆಯ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದ ರೀತಿಯಲ್ಲಿ, ಬೇರೆಯವರಿಗೆ ನಿಮ್ಮ ಆಯ್ಕೆಯಿಂದ ತೊಂದರೆ ಆಗದ ರೀತಿಯಲ್ಲಿ ನೀವು ಮುಂದುವರಿಬೇಕಾಗತ್ತೆ. ಅದಕ್ಕಾಗಿ ಈ ದಿನ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಏನಿದೆ, ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಈ ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರಗಳನ್ನು ತಪ್ಪಾಗಿ ತೆಗೆದುಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನ ಹಣದ ವಿಚಾರ ನಿಮ್ಮ ನಿಯಂತ್ರಣವನ್ನು ಮೀರುತ್ತೆ. ಹಾಗೆ ನಿಮ್ಮ ಯೋಜನೆಗಳು ತುಂಬ ದೊಡ್ಡದಾಗಿರುವಂಥದ್ದು. ಅದಕ್ಕೆ ಬೇಕಾದಂಥ ಹಣಕಾಸಿನ ನೆರವನ್ನು ಪಡ್ಕೊಳ್ಬೇಕು, ಸಾಲವನ್ನೇ ಮಾಡಬೇಕು. ಹಾಗಾಗಿ ಈ ದಿನ ಸಾಲದ ಸಮಸ್ಯೆ ಮತ್ತೊಂದು ಕಡೆ ನಿಮ್ಮನ್ನು ಬಾಧಿಸುತ್ತೆ. ಮತ್ತೊಂದು ಕಡೆ ನಿಮ್ಮ ಕುಟುಂಬಸ್ಥರ ಆರೋಗ್ಯ ಸಮಸ್ಯೆ ಏನಿದೆ, ಅದು ಕೂಡ ನಿಮಗೆ ಒತ್ತಡವನ್ನು ತರುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ಯೋಚನೆಯನ್ನು ನೀವು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗಬೇಕು ಅಂದರೂ ಕೂಡ ಅದು ನೆಗೆಟಿವ್ ಆಗಿಯೇ ಮನಸ್ಸಿಗೆ ತಟ್ಟುವಂಥದ್ದು. ಹಾಗಾಗಿ ಈ ದಿನ ತುಂಬ ವಿಚಿತ್ರವಾದಂತಹ ಆಲೋಚನೆಗಳು ಬರುತ್ತೆ. ಇನ್ನು
ಈ ದಿನ ನೀವು ಎಣಿಸಿದಂತೆ ಕೆಲಸ ಕಾರ್ಯಗಳು ಆಗಲ್ಲ. ನೀವು ಅಂದುಕೊಳ್ಳೋದೇ ಒಂದು, ಅದರ ಫಲಿತಾಂಶವೇ ಬೇರೊಂದು ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಹಣ ಆಗಲಿ, ಗೌರವ ಆಗಲಿ ಈ ದಿನ ನಿಮ್ಮಿಂದ ಕೈ ಜಾರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಅದರಲ್ಲೂ ಹಿತಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಕೆಲವೊಂದು ಪ್ರಮುಖ ಕೆಲಸ ಕಾರ್ಯಗಳನ್ನು ಮುಂದೂಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಈ ದಿನ ಬರುತ್ತೆ. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಕಾಣದೇ ಇದ್ದಾಗ ನಿರಾಸೆ ಉಂಟಾಗುವಂಥದ್ದು ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ನೆಗೆಟಿವ್ ಆಗೇ ಇರುವಂಥ ಒಂದು ಪ್ರಗತಿ ನಿಮಗೆ. ಅದನ್ನು ನೀವು ಬಹಳ ಮುತುವರ್ಜಿಯಿಂದ, ಬಹಳ ಶ್ರದ್ಧೆಯಿಂದ, ಅಷ್ಟೇ ಕೇರ್ಫುಲ್ಲಾಗಿ ನೀವು ನೋಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಸಂಗಾತಿ ಆಗಲಿ, ಬಂಧು ಬಾಂಧವರ ಬಗ್ಗೆ ಆಗಲಿ ಈ ದಿನ ಬಹಳ ಎಚ್ಚರಿಕೆಯಿಂದ ಇರಿ. ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮ ಅಜೆಂಡಾದಲ್ಲಿರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಗ್ರಹಗತಿಗಳು ಅನುಕೂಲವಾಗಿರೋದ್ರಿಂದ ನಿಮಗೆ ಒಂದೆರಡು ಸಮಸ್ಯೆಗಳು ಈ ದಿನ ದೂರವಾಗುವಂಥದ್ದು ಇದೆ. ಹಾಗೆ ಕೆಲಸದ ಮೇಲೆ ಈ ದಿನ ತುಂಬ ಗಮನ ಇದೆ, ತುಂಬ ಕಾನ್ಸಂಟ್ರೇಷನ್ ಇದೆ. ಹಾಗಾಗಿ ಈ ದಿನ ನಿಮ್ಮ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆಯೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಬಂಧಗಳನ್ನು ಕಾಯ್ದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ಈ ದಿನ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗತ್ತೆ. ಈ ಕಮ್ಯುನಿಕೇಷನ್ ಬಹಳ ಪರ್ಫೆಕ್ಟ್ ಆಗಿರಬೇಕು ಈ ದಿನದಲ್ಲಿ. ಏಕೆಂದರೆ ಈ ದಿನ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆಗಳಿದೆ. ಇನ್ನು ಕೈಗೊಂಡಂತಹ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ. ಇದು ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುವಂಥದ್ದು. ಹಾಗೆ ಈ ಆಸ್ತಿ ವಿವಾದಗಳು, ಈ ಹಣಕಾಸಿನ ವಿವಾದಗಳು ಏನೇ ಇದ್ದರೂ ಅದು ಬಗೆಹರಿಯುವಂಥ ಒಂದು ಹಂತವನ್ನು ತಲುಪತ್ತೆ. ಹಾಗಾಗಿ ಗುರುಗಳ, ಮಧ್ಯಸ್ಥಿಕೆಗಾರರ ಈ ಒಂದು ಪ್ರಯತ್ನದಿಂದ ನಿಮ್ಮ ವಿವಾದಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಈ ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಸೂಕ್ತವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಮೌಲ್ಯದ ಆಭರಣಗಳನ್ನು, ವಸ್ತ್ರಗಳನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡಿಸುವಂಥ ಒಂದು ಯೋಗ ಕೂಡ ಇದೆ. ಇನ್ನು ಈ ದಿನ ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಯ ಪ್ರಗತಿ ಇದ್ದೇ ಇರುತ್ತೆ. ನಿಮ್ಮ ಸಹೋದ್ಯೋಗಿಗಳಿಂದ, ನಿಮ್ಮ ಮೇಲಧಿಕಾರಿಗಳಿಂದ ವಿಶೇಷ ಅನುಕೂಲತೆಗಳು ಉಂಟಾಗುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ತುಂಬ ಸಂತೋಷ ಇರುವಂಥದ್ದು. ಹಾಗೆ ಹಿಂದೆ ಮಾಡಿರುವಂಥ ಪ್ರಯತ್ನಕ್ಕೆ ಈ ದಿನ ಒಂದು ಫಲ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿನೇ ಹಿರಿಯರು ಹೇಳುವಂಥದ್ದು, ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾಡಿದ್ರೆ ಮುಂದೆ ಒಂದು ದಿನ ನಮಗೆ ಒಳ್ಳೆಯ ಫಲವೇ ಸಿಕ್ಕತ್ತೆ ಅನ್ನುವಂಥದ್ದು. ಹಾಗಾಗಿ ಈ ದಿನದ ಫಲ ನೀವು ಅನುಭವಿಸೋದಕ್ಕಿಂತ ನಿಮ್ಮ ಕುಟುಂಬಸ್ಥರು ಅದರ ಉಪಯೋಗವನ್ನು ಪಡ್ಕೊಳ್ತಾರೆ. ಇದು ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಒಂದು ಪ್ರಗತಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದ ಮೊದಲ ಭಾಗ ಸಂತೋಷದಿಂದ ಇರುತ್ತೆ. ಆದರೆ ಈ ಸಮಯ ಸರಿದಂತೆ ನಿಮಗೆ ಒತ್ತಡಗಳು ಹೆಚ್ಚಾಗುವಂಥದ್ದು. ಯಾರದ್ದೋ ಒಂದು ಮಾತು, ಯಾರದ್ದೋ ಅಭಿಪ್ರಾಯ ಈ ದಿನ ನಿಮಗೆ ಹಿಡಿಸಲ್ಲ. ಹಾಗಾಗಿನೇ ಈ ಮೂರನೆಯವರ ವಿಚಾರದಲ್ಲೇ ಈ ದಿನ ನಿಮಗೆ ತಲೆನೋವು ಸಂಭವಿಸುವಂಥದ್ದು. ಇದೇ ನಿಮಗೆ ಒತ್ತಡ. ಹಾಗೆ ಈ ದಿನದಲ್ಲಿ ವ್ಯಾಪಾರವನ್ನು ಬೆಳೆಸಲಿಕ್ಕೆ, ನಿಮ್ಮ ವ್ಯವಹಾರಗಳನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ಅವಕಾಶ ವಂಚಿತರಾಗುವಂಥ ಸಾಧ್ಯತೆ ಇರುತ್ತೆ. ಅದೃಷ್ಟ ನಿಮ್ಮ ಕೈ ಕೊಡುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದೊಡ್ಡ ಬಂಡವಾಳ ಹಾಕುವಂಥ ವ್ಯವಹಾರಗಳಾಗಲಿ ಅಥವಾ ಯಾವುದೇ ವಸ್ತುಗಳನ್ನು ಹೆಚ್ಚು ಬೆಲೆ ಕೊಟ್ಟು ಖರೀದಿ ಮಾಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ. ಆದಷ್ಟು ಇಂತಹ ಪ್ರಕ್ರಿಯೆಗಳನ್ನು ಮುಂದುವರಿಸುವಂಥದ್ದು ಅಥವಾ ಮುಂದೂಡುವಂಥದ್ದು ಬಹಳ ಉತ್ತಮ. ಸೂಕ್ತ ತೀರ್ಮಾನವನ್ನು ನೀವು ಕೈಗೊಳ್ಳಬೇಕಾಗತ್ತೆ. ಇನ್ನು
ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಆತ್ಮವಿಶ್ವಾಸದ ಕೊರತೆ ಕೂಡ ಇರುವಂಥದ್ದು. ಅಷ್ಟು ಧೈರ್ಯ ಇಲ್ಲ, ಕೆಲಸ ಮಾಡಲೇಬೇಕು ಅನ್ನುವಂಥ ಒಂದು ವಿಲ್ ಪವರ್ ಇಲ್ಲ, ಇಚ್ಛಾಶಕ್ತಿ ಇಲ್ಲ. ಹಾಗಾಗಿ ಈ ಕೆಲಸಗಳು ಆದರೆ ಆಗಲಿ ಹೋದರೆ ಹೋಗಲಿ ಅನ್ನುವಂಥ ಒಂದು ಹಾರಿಕೆಯ ಮನಸ್ಥಿತಿ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ತೀರ್ಮಾನಗಳೇನಿದೆ ಅದಕ್ಕೆ ತುಂಬ ಬದ್ಧರಾಗೇ ಇರಬೇಕಾಗತ್ತೆ. ಒಮ್ಮೆ ತೆಗೆದುಕೊಂಡಂಥ ತೀರ್ಮಾನವನ್ನು ಆದಷ್ಟು ಬದಲಾವಣೆಗೆ ಒಳಪಡಿಸಬೇಡಿ. ಇನ್ನು ಈ ದಿನ ನಿಮಗೆ ವಿಶೇಷವಾಗಿ ಸ್ತ್ರೀ ವರ್ಗದವರಿಂದ ಅನುಕೂಲತೆಗಳು ಹೆಚ್ಚಾಗುವಂಥದ್ದಿದೆ. ಹಾಗೆ ಮನೆ ಮಂದಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ರೀತಿಯಲ್ಲಿ ಸಪೋರ್ಟನ್ನು ಕೊಡುವಂಥದ್ದು, ಆದರೆ ನಿಮ್ಮಿಂದ ಅಷ್ಟೇ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ದಿನದ ಜೀವನವನ್ನು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ, ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.